Hello friends, welcome back to India for IAS Current Affairs series. In this video, we are going to study about GPS spoofing. GPS spoofing ಅನ್ನು ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ನೀವು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀರಾ. ಸೊ ಎಲ್ಲರ ಸ್ಮಾರ್ಟ್ ಫೋನಲ್ಲೂ GPS ಇದೆ. ಈ GPS ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನೇವಿಗೇಷನ್ಸ್ಗೆ ಯೂಸ್ ಮಾಡ್ತೀವಿ. ಸೊ ಇವಾಗ ರೀಸೆಂಟ್ ಆಗಿ GPS ಸ್ಪೂಫಿಂಗ್ ಅನ್ನೋದು ತುಂಬಾ ನ್ಯೂಸಲ್ಲಿ ಇರುತ್ತೆ. ಈ GPS ಸ್ಪೂಫಿಂಗ್ ಅಂದ್ರೆ ಏನು, ಅದರಿಂದ ಯಾವ ರೀತಿಯ ಅನಾಹುತಗಳಾಗುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. GPS spoofing topic ಬಂದು this falls under GS3 paper of UPSC Science and Technology. So within Science and Technology we study about GPS. GPS spoofing it falls under cyber security. So cyber security ನಲ್ಲಿ ನಾವು GPS spoofing ನ ಸ್ಟಡಿ ಮಾಡ್ತೀವಿ within internal security. ಸೊ ರೀಸೆಂಟ್ ಆಗಿ GPS ಇಂಟರ್ಫರೆನ್ಸ್ ಆರ್ GPS ಸ್ಪೂಫಿಂಗ್ ನ್ಯೂಸ್ ಅಲ್ಲಿ ಇರುತ್ತೆ. ಏನಕ್ಕೆ ನ್ಯೂಸ್ ಅಲ್ಲಿ ಇರುತ್ತೆ ಅಂತಂದ್ರೆ ಇಂಡಿಯಾದ ಬಾರ್ಡರ್ ಪಾಕಿಸ್ತಾನದ ಜೊತೆ ಏನು ಬಾರ್ಡರ್ ಇದೆ ಮತ್ತೆ ಮ್ಯಾನ್ಮಾರ್ ಜೊತೆ ಇಂಡಿಯಾದ ಬಾರ್ಡರ್ ಏನಿದೆ, ಈ ಬಾರ್ಡರ್ಗಳಲ್ಲಿ GPS ಸ್ಪೂಫಿಂಗ್ ಇನ್ಸ್ಟೆನ್ಸಸ್ ತುಂಬಾ ಜಾಸ್ತಿ ಆಗ್ತಿದೆ. ಸೊ ಏನಿದು GPS ಸ್ಪೂಫಿಂಗ್, ಬಾರ್ಡರ್ ಅಲ್ಲಿ ಯಾಕೆ ಜಾಸ್ತಿ ಆಗ್ತಿದೆ, ಸೊ ಅದನ್ನೆಲ್ಲ ನಾವು ಇವಾಗ ಸ್ಟಡಿ ಮಾಡೋಣ. GPS ಸ್ಪೂಫಿಂಗ್ ಅಂದ್ರೆ ಇಟ್ ಇನ್ವಾಲ್ವ್ಸ್ ಸೆಂಡಿಂಗ್ ಫೇಕ್ ಸಿಗ್ನಲ್ಸ್ ಟು ಡಿಸೀವ್ ನೇವಿಗೇಷನ್ ಸಿಸ್ಟಮ್ಸ್ leading to incorrect positioning and timing. GPS ಸ್ಪೂಫಿಂಗ್ ಅಂತ ಅಂದ್ರೇನು, ಒಂದು ಫೇಕ್ ಸಿಗ್ನಲ್ನ ಕಳಿಸೋದ್ರ ಮುಖಾಂತರ, ಇವಾಗ ಇಲ್ಲಿ ನಾವು ನೋಡ್ತಿದ್ದೀವಿ ಇಲ್ಲೊಂದು ಡ್ರೋನ್ ಇದೆ. ಸೊ ಇದು GPS ನ ಯೂಸ್ ಮಾಡಿಕೊಂಡು ಈ ಡೈರೆಕ್ಷನಲ್ಲಿ ಹೋಗಬೇಕಾಗಿರುತ್ತೆ. ಸೊ ಈಗ GPS ಸ್ಪೂಫಿಂಗ್ ಅಂದ್ರೇನು, ಇಲ್ಲಿ ಏನು ಮಾಡ್ತೀವಿ ನಾವು ಸಿಗ್ನಲ್ನ ಕಳಿಸ್ತಾ ಇದ್ದೀವಿ. ಸೊ ಇದು ಫೇಕ್ ಸಿಗ್ನಲ್. ಈ ಸಿಗ್ನಲ್ ಕಳಿಸೋದ್ರ ಮುಖಾಂತರ ಈ ಡ್ರೋನ್ನ ನೇವಿಗೇಷನ್ನ ನಾವು ಈ ದಿಕ್ಕಲ್ಲಿ ಡೈವರ್ಟ್ ಮಾಡ್ತಿದ್ದೀವಿ, ಈ ಡೈರೆಕ್ಷನ್ ಅಲ್ಲಿ ಡೈವರ್ಟ್ ಮಾಡ್ತಿದೀವಿ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ GPS ಸ್ಪೂಫಿಂಗ್ ಅಂತ ಕರಿತೀವಿ. ಆಕ್ಚುಲಿ ಡ್ರೋನ್ ಹೋಗ್ಬೇಕಾಗಿದ್ದು ಈ ಪಾತ್, ಈ ಡೈರೆಕ್ಷನ್, ಬಟ್ ಈ ಫೇಕ್ ಸಿಗ್ನಲ್ ಕಳಿಸೋದ್ರ ಮುಖಾಂತರ ಡ್ರೋನ್ ನ ನಾವು ಈ ಡೈರೆಕ್ಷನ್ಗೆ ಡೈವರ್ಟ್ ಮಾಡ್ತಿದೀವಿ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ GPS ಸ್ಪೂಫಿಂಗ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಇನ್ಕ್ರೀಸಿಂಗ್ಲಿ ಕಾಮನ್ ಇನ್ ಕಾನ್ಫ್ಲಿಕ್ಟ್ ಝೋನ್ಸ್, ಪರ್ಟಿಕ್ಯುಲರ್ಲಿ ಟಾರ್ಗೆಟಿಂಗ್ ಡ್ರೋನ್ಸ್ ಅಂಡ್ ಏವಿಯೇಷನ್ ಸಿಸ್ಟಮ್ಸ್. ಸೊ ಈ GPS ಸ್ಪೂಫಿಂಗ್ ಎಲ್ಲಿ ಜಾಸ್ತಿ ಕಂಡು ಬರುತ್ತೆ ಅಂದ್ರೆ ಕಾನ್ಫ್ಲಿಕ್ಟ್ ಝೋನ್ಸ್ ಅಲ್ಲಿ. ಕಾನ್ಫ್ಲಿಕ್ಟ್ ಅಂದರೆ ಎಲ್ಲಿ ವಾರ್ ಆಗ್ತಿರುತ್ತೆ, ಎಲ್ಲಿ ಬಾರ್ಡರ್ ಸೆಕ್ಯೂರಿಟಿ ತುಂಬ ಥ್ರೆಟ್ಟಲ್ಲಿರುತ್ತೆ. ಸೊ ಆ ರೀತಿ ಜಾಗಗಳಲ್ಲಿ GPS ಸ್ಪೂಫಿಂಗ್ ತುಂಬ ಇರುತ್ತೆ. ಎಸ್ಪೆಷಲಿ ಇಟ್ ಟಾರ್ಗೆಟ್ಸ್ ಡ್ರೋನ್ಸ್ ಆ್ಯಂಡ್ ಏವಿಯೇಷನ್ ಸಿಸ್ಟಮ್ಸ್. ಸೊ ನೌ ವಿ ವಿಲ್ ಗೋ ಥ್ರೂ ಇನ್ಸ್ಟೆನ್ಸಸ್ ಆ್ಯಂಡ್ ಎಸ್ಕಲೇಷನ್ ಆಫ್ GPS ಇಂಟರ್ಫರೆನ್ಸ್ ಆರ್ GPS ಸ್ಪೂಫಿಂಗ್. ಸೊ ಜಿಯೋಪಾಲಿಟಿಕಲ್ ಇಂಪ್ಯಾಕ್ಟ್ ಆಫ್ GPS ಸ್ಪೂಫಿಂಗ್ ಏನಂತಂದರೆ, ಸೊ ದ GPS ಸ್ಪೂಫಿಂಗ್ ಇಟ್ ಈಸ್ ವೆರಿ ಕನ್ಸರ್ನಿಂಗ್ ನಿಯರ್ ಇಂಡಿಯಾಸ್ ಬಾರ್ಡರ್ಸ್ ವಿತ್ ಪಾಕಿಸ್ತಾನ್ ಆ್ಯಂಡ್ ಮ್ಯಾನ್ಮಾರ್. ಸೊ ಈಗ ರಿಪೋರ್ಟೆಡ್ ಇಂಪ್ಯಾಕ್ಟ್ ಏನಿದೆ ಅಂತಂದರೆ, ಓವರ್ 10% ಆಫ್ ಏರ್ಕ್ರಾಫ್ಟ್ ಇನ್ ದ ಇಂಡಿಯಾಸ್ ಬಾರ್ಡರ್ ವಿತ್ ಪಾಕಿಸ್ತಾನ್ ಆ್ಯಂಡ್ ಮ್ಯಾನ್ಮಾರ್ ಹ್ಯಾವ್ ರಿಪೋರ್ಟೆಡ್ ನೇವಿಗೇಷನ್ ಇನ್ಅಕ್ಯುರಸೀಸ್ ಡ್ಯೂ ಟು GPS ಸ್ಪೂಫಿಂಗ್. 10% ಆಫ್ ಏರ್ಕ್ರಾಫ್ಟ್ಸ್ where India's border with Myanmar and Pakistan. So they have reported 10% of the aircrafts have reported GPS spoofing. Other than India's border with Myanmar and Pakistan, there are also instances of GPS spoofing in other parts of the world. For example, Azerbaijan Airlines crash. Recent ಏನಾಗುತ್ತೆ, ಡಿಸೆಂಬರ್ 25, 2024 ಅಲ್ಲಿ ಅಜರ್ಬೈಜಾನ್ ಏರ್ಲೈನ್ಸ್ ಕ್ರ್ಯಾಶ್ ಆಗುತ್ತೆ. ಸೊ ಈ ಏರ್ಲೈನ್ಸ್ ಕ್ರ್ಯಾಶ್ ಅಲ್ಲಿ 38 ಪೀಪಲ್ ಹ್ಯಾವ್ ಡೈಡ್, 38 ಜನ ಸಾಯ್ತಾರೆ. ಸೊ ದ ಕಾಸ್ ಫಾರ್ ದಿಸ್ ಏರ್ಲೈನ್ ಕ್ರ್ಯಾಶ್ ಇಸ್ ಡೈರೆಕ್ಟ್ಲಿ ಲಿಂಕ್ಡ್ ಟು ದಿ GPS ಸ್ಪೂಫಿಂಗ್. ಸೊ ದಿಸ್ GPS ಸ್ಪೂಫಿಂಗ್ ಇಟ್ ಈಸ್ ಡನ್ ಬೈ ರಷ್ಯನ್ ಏರ್ ಡಿಫೆನ್ಸ್ ಸಿಸ್ಟಮ್. ರಷ್ಯನ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಸೊ ದಿಸ್ ಏರ್ ಡಿಫೆನ್ಸ್ ಆಪರೇಷನ್ಸ್ they were attacking Ukrainian drones. They were misleading the Ukrainian drones. So this also interfered with the Azerbaijan Airlines. So illinda ಏನಾಗುತ್ತೆ, ಈ GPS ಸ್ಪೂಫಿಂಗ್ ಇಟ್ ವಾಸ್ ಡನ್ ಬೈ ರಷ್ಯನ್ ಏರ್ಲೈನರ್ಸ್. ಸೊ ರಷ್ಯನ್ ಏರ್ಲೈನರ್ಸ್ ಏನು ಮಾಡ್ತಾರೆ, GPS ಸ್ಪೂಫಿಂಗ್ ಮಾಡ್ತಾರೆ ಟಾರ್ಗೆಟಿಂಗ್ ಉಕ್ರೇನಿಯನ್ ಡ್ರೋನ್ಸ್. ಸೊ ಅದರಿಂದ ಏನಾಗುತ್ತೆ, ಅಜರ್ಬೈಜಾನ್ ಏರ್ಲೈನ್ಸು ಕೂಡ ನೇವಿಗೇಷನ್ ಬೇರೆ ದಿಕ್ಕಲ್ಲಿ ಹೋಗಿ ಸೊ ದ ಏರ್ಲೈನ್ ಕ್ರ್ಯಾಶ್ ಆಗುತ್ತೆ. ಸೊ ಇನ್ನು ಎರಡನೇದಾಗಿ ನೋಡೋದಾದರೆ ಗ್ಲೋಬಲ್ ಇನ್ಕ್ರೀಸ್ ಇನ್ ಸ್ಪೂಫಿಂಗ್ ಇನ್ಸಿಡೆಂಟ್ಸ್. ಸೊ ಏನಾಗ್ತಿದೆ, ಸ್ಪೂಫಿಂಗ್ ಇನ್ಸಿಡೆಂಟ್ಸ್ ಆಲ್ ಓವರ್ ದ ವರ್ಲ್ಡ್ ಇಟ್ ಈಸ್ ಇನ್ಕ್ರೀಸಿಂಗ್. ಡೈಲಿ GPS ಸ್ಪೂಫಿಂಗ್ ಇವೆಂಟ್ಸ್ ಇನ್ಕ್ರೀಸ್ಡ್ ಫ್ರಾಮ್ 300 in January 2024 to ಸೊ ಜಾನ್ 2024 ಅಲ್ಲಿ ಡೈಲಿ ಎಷ್ಟು ಸ್ಪೂಫಿಂಗ್ ಆಗ್ತಿತ್ತು ಅಂದರೆ 300 ಇನ್ಸ್ಟೆನ್ಸ್ ಇತ್ತು ಆಲ್ ಓವರ್ ದ ವರ್ಲ್ಡ್. ಸೊ ಆಗಸ್ಟ್ 2024 ಅನ್ನಷ್ಟರಲ್ಲಿ
ಡೈಲಿ ಇನ್ಸಿಡೆನ್ಸ್ ಎಷ್ಟಾಗಿವೆ ಅಂದರೆ 1500. ಸೊ ಇಂಡಿಯಾದಲ್ಲಿ GPS ಸ್ಪೂಫಿಂಗ್ ಇಂಪ್ಯಾಕ್ಟೆಡ್ ರೀಜನ್ಸ್ನ ನೋಡೋದಾದರೆ ಡೆಲ್ಲಿ ಏರ್ ಸ್ಪೇಸ್. ಡೆಲ್ಲಿ ಏರ್ ಸ್ಪೇಸಲ್ಲಿ ಏನಾಗ್ತಿದೆ ಅಂತಂದರೆ GPS ಸ್ಪೂಫಿಂಗ್ ತುಂಬ ಜಾಸ್ತಿ ಆಗ್ತಿದೆ. ಸೊ ಬಿಕಾಸ್ ಆಫ್ ದ್ಯಾಟ್ ಇನ್ ಡೆಲ್ಲಿ ಏರ್ ಸ್ಪೇಸ್ ಅರೌಂಡ್ 316 ಫ್ಲೈಟ್ಸ್ ದೇ ಹ್ಯಾವ್ ರಿಪೋರ್ಟೆಡ್ GPS ಸ್ಪೂಫಿಂಗ್ ವಿದಿನ್ 1 month. ಸೊ 1 monthಲ್ಲಿ 316 ಫ್ಲೈಟ್ಸ್ ಹ್ಯಾವ್ ರಿಪೋರ್ಟೆಡ್ GPS ಸ್ಪೂಫಿಂಗ್. ಅಫೆಕ್ಟೆಡ್ ರೂಟ್ಸ್ನ ನೋಡೋದಾದರೆ ನಾರ್ದರ್ನ್ ಇಂಡಿಯನ್ ರೂಟ್ಸ್, ಎಕ್ಸಾಂಪಲ್ ಫ್ರಮ್ ಅಮೃತ್ಸರ್. ಸೊ ಈ ಅಮೃತ್ಸರ್ ರೂಟ್ ಏನಿದೆ, ಅಮೃತ್ಸರ್ ಡೆಲ್ಲಿ ರೂಟ್ ಏನಿದೆ, ಸೊ ಅಲ್ಲಿ GPS ಸ್ಪೂಫಿಂಗ್ ಜಾಸ್ತಿ ಆಗ್ತಿದೆ. ಆ್ಯಂಡ್ ಟು ದ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸ್ ಆರ್ ಫ್ರೀಕ್ವೆಂಟ್ಲಿ ಇಂಪ್ಯಾಕ್ಟೆಡ್. ಸೊ ಡೆಲ್ಲಿಯಿಂದ ಇಂಟರ್ನ್ಯಾಷನಲ್ ಇರ್ಬೋದು, ಡೆಲ್ಲಿಯಿಂದ ಅಮೃತ್ಸರ್ ಇರ್ಬೋದು. ಸೊ ಈ ರೀತಿ ರೂಟ್ಸಿಗೆ ಏನಾಗ್ತಿದೆ ಅಂತಂದರೆ GPS ಸ್ಪೂಫಿಂಗ್ ಜಾಸ್ತಿ ಆಗ್ತಿದೆ. ಸೊ ಕಮಿಂಗ್ ಟು ದ ಎಫೆಕ್ಟ್ ಆಫ್ GPS ಸ್ಪೂಫಿಂಗ್ ಆನ್ ಏರ್ಕ್ರಾಫ್ಟ್, ಅದನ್ನು ನೋಡೋದಾದರೆ ನೇವಿಗೇಷನ್ ಚಾಲೆಂಜಸ್. ಸೊ ನಾವು ಆಲ್ರೆಡಿ ಸ್ಟಡಿ ಮಾಡಿರೋ ಹಾಗೆ GPS ಸ್ಪೂಫಿಂಗಿಂದ ಏನಾಗುತ್ತೆ ಅಂತಂದರೆ ನೇವಿಗೇಷನ್ ಚಾಲೆಂಜಸ್ ಕ್ರಿಯೇಟ್ ಆಗುತ್ತೆ. ಯಾವ ರೀತಿ ಕ್ರಿಯೇಟ್ ಆಗುತ್ತೆ? ಫಸ್ಟ್ ಒನ್ ಈಸ್ erroneous ಸ್ಪೀಡ್ ರೀಡಿಂಗ್ಸ್. ಸೊ ಈ GPS ಸ್ಪೂಫಿಂಗಿಂದ ಏನಾಗುತ್ತೆ, ಪೈಲಟ್ಸ್ ದೇ ಫೇಸ್ ಮಿಸ್ಲೀಡಿಂಗ್ ಸ್ಪೀಡ್ ಡಾಟಾ ವಿಚ್ ಇಂಪ್ಯಾಕ್ಟ್ಸ್ ಡಿಸಿಷನ್ ಮೇಕಿಂಗ್. ಫ್ಲೈಟು ಅದು ಏರ್ಕ್ರಾಫ್ಟು ಯಾವ ಸ್ಪೀಡಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗಲ್ಲ. ಸೊ ಅದು ಅವ್ರದ್ದು ಏನು ಮಾಡುತ್ತೆ ಅಂತ, ಇಟ್ ಇಂಪ್ಯಾಕ್ಟ್ಸ್ ದೇರ್ ಡಿಸಿಷನ್ ಮೇಕಿಂಗ್. ದೆನ್ ಮಿಸ್ಲೀಡಿಂಗ್ ಟೆರ್ರೇನ್ ವಾರ್ನಿಂಗ್ಸ್. GPS ಸ್ಪೂಫಿಂಗಿಂದ ಇನ್ಕರೆಕ್ಟ್ ವಾರ್ನಿಂಗ್ಸ್ ಬರುತ್ತೆ ಅಬೌಟ್ ಪ್ರಾಕ್ಸಿಮಿಟಿ ಟು ಟೆರ್ರೇನ್ ವಿಚ್ ಕುಡ್ ಲೀಡ್ ಟು ಸೇಫ್ಟಿ ರಿಸ್ಕ್. ಫಾರ್ ಎಕ್ಸಾಂಪಲ್, ಇವಾಗ ಮುಂದ್ಗಡೆ ಒಂದು ಮೌಂಟೇನ್ ಬರ್ತಾ ಇದೆ ಅಂದ್ಕೊಂಡ್ರೆ, ಏರ್ಕ್ರಾಫ್ಟ್ ಮುಂದೆ ತುಂಬ ದೂರದಲ್ಲಿ ಒಂದು ಮೌಂಟೇನ್ ಇದೆ ಅಂತಂದರೆ, ಸೊ GPS ಸ್ಪೂಫಿಂಗಿಂದ ಏನಾಗುತ್ತೆ, ಆ ಮೌಂಟೇನ್ ಯಾವ ದೂರದಲ್ಲಿದೆ ಅನ್ನೋದು ನಿಖರವಾಗಿ ತಿಳಿಯೋದಿಲ್ಲ. ಇದರಿಂದ ಏನಾಗುತ್ತೆ, ನೇವಿಗೇಷನ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ GPS ಸ್ಪೂಫಿಂಗ್, ಇಟ್ಸ್ ಇಂಪ್ಯಾಕ್ಟ್ ಆನ್ navigation of aircraft, and where the GPS spoofing incidents are happening in India, especially in border and Delhi region. So based on the topic that we have discussed so far, that is GPS interference, also called as spoofing. So here we have provided one prelims practice question. The question contains 4 statements. Go through all the 4 statements and comment your answer. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.